ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಓಂ ಕಾಳಿನಿಂದ ನಮಗೆ ಏನೇನು ಪ್ರಯೋಜನ ಇದೆ, ಓಂ ಕಾಳಿನಲ್ಲಿ ಎಷ್ಟೊಂದು ಆರೋಗ್ಯದ ಲಾಭಗಳಿವೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಬನ್ನಿ, ಹಾಗಾದರೆ ಓಂ ಕಾಳಿನಲ್ಲಿ ಏನೇನು ಆರೋಗ್ಯದ ಲಾಭಗಳಿವೆ ಅಂತ ನೋಡೋಣ. ಓಂ ಕಾಳನ್ನು ನಾವು ಅಡುಗೆಗೆ ಸಾಮಾನ್ಯವಾಗಿ ಉಪಯೋಗಿಸುತ್ತೇವೆ. ಆದರೆ ಓಂ ಕಾಳನ್ನು ಸೇವಿಸುವುದರಿಂದ 10 ಹಲವಾರು ಆರೋಗ್ಯಕಾರಿ ಲಾಭಗಳಿವೆ. ಹಾಗಾದರೆ ಆ ಲಾಭಗಳು ಏನೇನು ಅಂತ ನೋಡೋಣವಾ? ನಾವು ಓಂ ಕಾಳನ್ನು ಪ್ರತಿನಿತ್ಯ ಬಳಸ್ತಾ ಬಂದರೆ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದು. ಓಂ ಕಾಳಿನಲ್ಲಿರುವ ಆಸಿಡ್ ನಿರೋಧಕ ಗುಣ ಜೀರ್ಣಕ್ರಿಯೆ ಸಮಸ್ಯೆಯನ್ನು ನೀಗಿಸುತ್ತದೆ. ಮಜ್ಜಿಗೆಯೊಂದಿಗೆ ಸ್ವಲ್ಪ ಓಂ ಕಾಳನ್ನು ಬೆರೆಸಿ ಕುಡಿದರೆ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದು. ಇನ್ನು ಕೆಮ್ಮು ನೆಗಡೆಗೆ, ಥಂಡಿ ಅಥವಾ ಚಳಿ ವಾತಾವರಣವಿದ್ದಾಗ ಈ ಕಾಳನ್ನು ತಿಂದರೆ ಕೆಮ್ಮು ಮತ್ತು ನೆಗಡೆ ಉಪಶಮನವಾಗುತ್ತದೆ. ಓಂ ಕಾಳನ್ನು ಅಗಿದು ಬಿಸಿ ನೀರಿನೊಂದಿಗೆ ನುಂಗಬೇಕು. ಇದು ಅಸ್ತಮಾ ಕಾಯಿಲೆಗೂ ಸಹ ಸೂಕ್ತ. ಬೆಲ್ಲದೊಂದಿಗೆ ಓಂ ಕಾಳನ್ನು ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸಬೇಕು. ಇನ್ನು ಹೊಟ್ಟೆ ನೋವಿಗೆ, ಗ್ಯಾಸ್ಟ್ರಿಕ್ ಅಸಿಡಿಟಿ, ಅಜೀರ್ಣ ಮುಂತಾದ ಕಾರಣದಿಂದ ಹೊಟ್ಟೆ ನೋವು ಬಂದಾಗ ಬಿಸಿ ನೀರಿನೊಂದಿಗೆ ಓಂ ಕಾಳನ್ನು ತಿನ್ನುವುದರಿಂದ ಉಪಶಮನಗೊಳ್ಳುತ್ತದೆ. ಅಂದರೆ ಬಿಸಿ ನೀರಿಗೆ ಓಂ ಕಾಳನ್ನು ಹಾಕಿ ಬಾಯ್ಲ್ ಮಾಡಿಕೊಂಡು ಅದನ್ನು ನೀರನ್ನು ಸೋಸಿಕೊಂಡು ಸ್ವಲ್ಪ ಉಗುರು ಬಿಸಿ ಇದ್ದಾಗಲೇ ಆ ನೀರನ್ನು ಕುಡಿಯೋದ್ರಿಂದ ಹೊಟ್ಟೆ ನೋವು ಶಮನವಾಗುತ್ತದೆ. ಇನ್ನು ಕಿಡ್ನಿಯಲ್ಲಿ ಕಲ್ಲು, ಓಂ ಕಾಳು ಕಿಡ್ನಿಯಲ್ಲಿ ಕಲ್ಲು ಸೇರಿಕೊಳ್ಳುವುದನ್ನು ತಡೆಯುವಲ್ಲಿ ಪರಿಣಾಮಕಾರಿಯಾಗಿದೆ. ಇದರ ಸೇವನೆಯಿಂದ ಲಿವರ್ ಮತ್ತು ಕಿಡ್ನಿ ಸುಲಭವಾಗಿ ಕಾರ್ಯನಿರ್ವಹಿಸಲು ಸಹಾಯವನ್ನು ಮಾಡಿಕೊಡುತ್ತದೆ. ತಲೆನೋವು, ಎದೆ ಉರಿ ಇದ್ದಾಗ ಈ ಕಾಳಿನ ಸೇವನೆಯಿಂದ ತಲೆನೋವು, ಎದೆ ಉರಿ ಮತ್ತು ಕಿವಿ ನೋವನ್ನು ಸಹ ಇದು ಕಡಿಮೆ ಮಾಡುವಂಥದ್ದು ಒಂದು ಒಳ್ಳೆಯ ಉಪಕಾರಿ ಅಂತಲೇ ಹೇಳ್ಬೋದು. ಕಿವಿ ನೋವಿಗೆ ಓಂ ಕಾಳಿನ ಎಣ್ಣೆ ಬಿಡುವುದರಿಂದ ಕಿವಿ ನೋವು ಶಮನವಾಗುತ್ತದೆ. ಬಿಸಿ ನೀರಿನೊಂದಿಗೆ ಕಾಳನ್ನು ಸೇವನೆ ಮಾಡುವುದರಿಂದ ತಲೆನೋವು, ಎದೆ ಉರಿ ಸಹ ಕಡಿಮೆ ಆಗುತ್ತದೆ. ಇನ್ನು ಕೀಲು ನೋವಿನಿಂದ ಬಳಲುತ್ತಿದ್ದರೆ ಓಂ ಕಾಳಿನ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡರೆ ನೋವು ಕಡಿಮೆ ಆಗುತ್ತದೆ. ವಾಂತಿ ಉಪಶಮನ, ಮದ್ಯ ಸೇವಿಸಿ ಹೊಟ್ಟೆ ತೊಳಲಿಸುತ್ತಿದ್ದರೆ ಓಂ ಕಾಳು ಉಪಶಮನ ನೀಡುತ್ತದೆ. ವಾಂತಿ ನಿಯಂತ್ರಿಸಿ ಹಸಿವು ಹೆಚ್ಚಾಗುವಂತೆ ಮಾಡುತ್ತದೆ. ಬಾಯಿ ವಾಸನೆ ಬರುತ್ತಿದ್ದರೆ ಓಂ ಕಾಳನ್ನು ಜಗಿದರೆ ಕಡಿಮೆ ಆಗುತ್ತದೆ. ಹಲ್ಲು ನೋವುತ್ತಿದ್ದರೆ ಬಿಸಿ ನೀರಿನಲ್ಲಿ ಓಂ ಕಾಳನ್ನು ಕುದಿಸಿ ಬಾಯಿ ಮುಕ್ಕಳಿಸಬೇಕು. ಈ ರೀತಿ ಮಾಡೋದ್ರಿಂದ ಹಲ್ಲು ನೋವು ನಿವಾರಣೆ ಆಗುತ್ತದೆ. ಇನ್ನು ಮುಟ್ಟಿನ ನೋವು, ಓಂ ಕಾಳನ್ನು ಹುರಿದು ಹಾಲಿನೊಂದಿಗೆ ಕುಡಿದರೆ ಮುಟ್ಟಿನ ಸಮಸ್ಯೆಯಲ್ಲಿ ಉಂಟಾಗುವ ನೋವಿಗೂ ಸಹ ಉಪಶಮನ ಅಂತಲೇ ಹೇಳ್ಬೋದು. ಅಸಿಡಿಟಿ ಸಮಸ್ಯೆ ಇದ್ದರೆ ಜೀರಿಗೆಯೊಂದಿಗೆ ಈ ಕಾಳನ್ನು ಹುರಿದು ನೀರಿನಲ್ಲಿ ಕುದಿಸಿ ಸೋಸಿ ಕುಡಿದರೆ ನೈಸರ್ಗಿಕವಾಗಿ ಅಸಿಡಿಟಿ ಕಡಿಮೆ ಆಗುತ್ತದೆ. ಇನ್ನು ರಕ್ತ ಶುದ್ಧೀಕರಣ, ಓಂ ಕಾಳಿನ ಸೇವನೆ ರಕ್ತ ಶುದ್ಧೀಕರಣಗೊಳಿಸುವಲ್ಲಿ ಒಂದು ಮಹತ್ವದ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ದೇಹದಲ್ಲಿ ರಕ್ತ ಸಂಚಲನೆ ಚೆನ್ನಾಗಾಗುತ್ತೆ. ತೂಕ ಕಡಿಮೆ ಮಾಡಲು, ರಾತ್ರಿ ಮಲಗುವ ಮುನ್ನ ಓಂ ಕಾಳಿನ ನೀರನ್ನು ಕುಡಿದರೆ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೋಬಹುದು ನೈಸರ್ಗಿಕವಾಗಿ ಅಂತಲೇ ಹೇಳ್ಬೋದು. ಯಾವುದೇ ಎಕ್ಸಸೈಸ್ ಬೇಡ, ಯಾವುದೇ ರೀತಿಯ ನಷ್ಟವನ್ನು ಮಾಡದಲ್ಲೇ ನೀವು ಆರಾಮಾಗಿ ಆರೋಗ್ಯದಿಂದಲೇ ನೀವು ಆರಾಮಾಗಿ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಇನ್ನು ಕೂದಲಿನ ಸಮಸ್ಯೆಗೆ ಇದು ಉತ್ತಮ ಪರಿಹಾರ. ಓಂ ಕಾಳು ನೆತ್ತಿಯ ಮತ್ತು ಕೂದಲಿನ ಸೋಂಕುಗಳಾದ ತುರಿಕೆ, ತಲೆಹೊಟ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿ, ಅಜ್ವಾನ ಮತ್ತು ಬೀಜಗಳನ್ನು ಕುದಿಸಿ ತಣ್ಣಗೆ ಮಾಡಿ ನಂತರ ರಾತ್ರಿ ಮಲಗುವ ಮುನ್ನ ಈ ಎಣ್ಣೆಯನ್ನು ಹಚ್ಚಿ ಹಾಗೆಯೇ ಬಿಡಿ. ಮರುದಿನ ಕೂದಲು ತೊಳೆಯಲು ಸೌಮ್ಯವಾದ ಶಾಂಪನ್ನು ಬಳಸಿ. ಕೂದಲಿನ ಆರೋಗ್ಯ ಪ್ರಯೋಜನಕ್ಕೆ ವಾರಕ್ಕೆ 2 ರಿಂದ 3 ಬಾರಿ ಈ ರೀತಿ ಪ್ರಯತ್ನಿಸ್ತಾ ಇರಬೇಕು. ರಕ್ತದ ಒತ್ತಡ ನಿಯಂತ್ರಿಸಲು ಓಂ ಕಾಳಿನ ನೀರನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಓಂ ಕಾಳನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮಗೆ ಎಷ್ಟೊಂದು ಆರೋಗ್ಯದ ಲಾಭಗಳಿವೆ ಅಂತ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ? ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.